ಸಿಎಂ ತವರು ಜಿಲ್ಲೆಯಲ್ಲೇ ಬಡ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿರುವಂತ ಘಟನೆ ನಡೆದಿದೆ. ಹಾಸ್ಟೆಲ್ ಮಕ್ಕಳಿಗಿಲ್ಲ ಗುಣಮಟ್ಟದ ಆಹಾರ. ಅಡುಗೆ ಕೆಲಸದವರನ್ನೇ ವಾರ್ಡನ್ಗಳಾಗಿ ನಿಯೋಜನೆ ಮಾಡಲಾಗಿದೆ. ಜಂಟಿ ನಿರ್ದೇಶಕರ ಕಚೇರಿಯಿಂದಲೇ ಟಿವಿ5ಗೆ ದಾಖಲೆಗಳು ಲಭ್ಯ ಆಗಿದೆ. ವಾರ್ಡನ್ಗಳಾಗಿ ಜಂಟಿ ನಿರ್ದೇಶಕ ರಂಗೇಗೌಡರಿಂದ ನಿಯೋಜನೆ ಮಾಡಿರೋದು. ವಾರ್ಡನ್ಗಳಿರುವಂತಹ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ, ಅಡುಗೆ ಕೆಲಸದವರು ಇರುವ ಹಾಸ್ಟೆಲ್ಗಳಲ್ಲಿ ಕಳಪೆ ಆಹಾರದ ಆರೋಪ. ನೋಡಿ, ಇಲ್ಲಿ ಅಡುಗೆ ಮಾಡುವವರನ್ನೇ ವಾರ್ಡನ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಕಳಪೆ ಗುಣಮಟ್ಟದ ಆಹಾರವನ್ನ ಮಕ್ಕಳಿಗೆ ನೀಡಲಾಗ್ತಿದೆ ಅಂತ. ವಾರ್ಡನ್ ಇರುವಂತಹ ಹಾಸ್ಟೆಲ್ಗಳಲ್ಲಿ ಉತ್ತಮವಾದಂಥ ಆಹಾರ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಬೇಕಾಬಿಟ್ಟಿಯಾಗಿ ನೇಮಕ ಮಾಡಿರೋದೇ ಇದಕ್ಕೆಲ್ಲ ಸಮಸ್ಯೆ. ನೋಡಿ, ಅಲ್ಲಿನ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗತ್ತೆ. ಸ್ವಚ್ಛತೆ ಅನ್ನೋದಿಲ್ಲ, ಮೇಂಟೆನೆನ್ಸ್ ಅಂತೂ ಇಲ್ಲವೇ ಇಲ್ಲ, ಆಹಾರ ಪದ್ಧತಿಯಲ್ಲಿ ಗುಣಮಟ್ಟ ಅನ್ನೋದಿಲ್ಲ. ಪಾಪ ಮಕ್ಕಳ ಆರೋಗ್ಯದ ಮೇಲೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು ಹೇಳಿ. ಹಾಸ್ಟೆಲಿಗೆ ಯಾವ ಮಕ್ಕಳು ಹೋಗಿ ಸೇರ್ತಾರೆ? ಸಾಮಾನ್ಯ ವರ್ಗದವರು, ಬಡ ವರ್ಗದವರು ಸೇರ್ತಾರೆ. ಯಾಕೆ ಸೇರ್ತಾರೆ? ಒಳ್ಳೆ ಎಜುಕೇಷನ್ ಅನ್ನೋದು ಸಿಗಲಿ, ಮನೆಯಿಂದ ಓಡಾಡೋದಕ್ಕೆ ಕಷ್ಟ ಆಗತ್ತೆ, ಬಸ್ನ ವ್ಯವಸ್ಥೆ ಇಲ್ಲ, ಪೋಷಕರಿಗೆ ಸಮಸ್ಯೆ ಆಗತ್ತೆ, ಇನ್ನೊಂದು ಮತ್ತೊಂದು ಅಂತ. ಆದರೆ ಅಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಕಲ್ಲು ಹಾಕೋ ಕೆಲಸ ಮಾಡ್ತಾರೆ ಅಂತಂದರೆ ಏನಂತ ಹೇಳೋದು ಹೇಳಿ. ಪಾಪ ಆ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಆಹಾರನೂ ಸಿಗ್ತಾ ಇಲ್ಲ, ಒಂದು ಸ್ವಚ್ಛತೆ ಅನ್ನೋದಿಲ್ಲ. ಇಲ್ಲಿ ಇದ್ರೆ ಹುಷಾರು ತಪ್ಪದೆ ಇನ್ನೇನಾಗ್ತಾರೆ ಮಕ್ಕಳು. ಅಲ್ಲಿನ ವ್ಯವಸ್ಥೆಯನ್ನು ನೋಡಿ ನೀವು, ಅಡುಗೆ ಮನೆ ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಅಡುಗೆ ಮಾಡೋದೇ ವಾರ್ಡನ್. ಇಲ್ಲಿ ಬೇರೆ ಹಾಸ್ಟೆಲ್ಗಳಲ್ಲಾದರೆ ವಾರ್ಡನ್ ಫಸ್ಟಿಗೆ ಬರಬೇಕು, ಊಟ ಮಾಡಬೇಕು, ಅದು ನೋಡಿ ಆಮೇಲೆ ಮಕ್ಕಳಿಗೆ ಊಟ ಕೊಡಬೇಕು. ಅವ್ರು ಬಂದಾಗ ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ, ಅವ್ರ ಭಯಕ್ಕಾದ್ರೂ ಒಂದು ಕ್ಲೀನ್ ಇಟ್ಕೊಂಡಿರ್ತಾರೆ, ಮೇಂಟೆನೆನ್ಸ್ ಅನ್ನೋದಿರುತ್ತೆ. ಇಲ್ಲಿ ಹಂಗಲ್ಲ, ಅಡುಗೆ ಕೆಲಸದವ್ರನ್ನೇ ವಾರ್ಡನ್ ಮಾಡಿರೋದ್ರಿಂದ ಅಯ್ಯೋ ನಮ್ಮದೇ ಹಾಸ್ಟೆಲ್ಲು, ಹೆಂಗೆ ಮಾಡಿದ್ರು ನಡೆಯುತ್ತೆ, ಏನು ಕೊಟ್ಟರು ತಿಂತಾರೆ ಅಂತ. ಸೊ ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ. ಮೈಸೂರು ಜಿಲ್ಲೆಯ ಹುಣಸೂರು, ಪಿರಿಯಾಪಟ್ಟಣ, ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಅಡುಗೆ ಕೆಲಸದವರೇ ವಾರ್ಡನ್ಗಳು. ಸರ್ಕಾರದ ಆದೇಶ ಗಾಳಿಗೆ ತೂರಿ ವಾರ್ಡನ್ಗಳಾಗಿ ನಿಯೋಜನೆ ಮಾಡಲಾಗಿದೆ. ಅಡುಗೆ ಕೆಲಸದವರನ್ನೇ ಹಾಸ್ಟೆಲ್ ವಾರ್ಡನ್ಗಳಾಗಿ ನಿಯೋಜನೆ ಮಾಡಿರೋದು. ಜೂನಿಯರ್ ವಾರ್ಡನ್ಗಳಿಗಿಲ್ಲ ನಿಯೋಜನೆಯ ಭಾಗ್ಯ. 20 ವರ್ಷ ಅಡುಗೆ ಕೆಲಸ ಮಾಡಿ ಜೂನಿಯರ್ ವಾರ್ಡನ್ಗಳಾಗಿ ಬಡ್ತಿ. ಆದರೆ 4 ರಿಂದ 5 ವರ್ಷಗಳ ಹಿಂದೆ ಬಂದ ಅಡುಗೆ ಕೆಲಸದವರನ್ನ ನಿಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ಕೊಡಬೇಕಾದ ಗುಣಮಟ್ಟದ ಆಹಾರದಲ್ಲೂ ಕೂಡ ಗೋಲ್ಮಾಲ್ ಮಾಡಲಾಗ್ತಾ ಇದೆ. ಮೊಟ್ಟೆ, ಬಾಳೆಹಣ್ಣು, ಚಪಾತಿ, ಮುದ್ದೆ, ಪಲ್ಯಕ್ಕೆ ಕೊಕ್ಕೆ ಬಿದ್ದಿದೆ. ಮಕ್ಕಳಿಗೆ ಕೇವಲ ಅನ್ನ ಸಾಂಬಾರು ಕೊಡ್ತಾ ಇರುವಂಥ ಆರೋಪ. ಬಡ ಮಕ್ಕಳ ಆರೋಗ್ಯದ ಜೊತೆಗೆ ಆಟವಾಡ್ತಾ ಇದ್ದಾರೆ ಜಂಟಿ ನಿರ್ದೇಶಕ ಅನ್ನೋದೊಂದು ಪ್ರಶ್ನೆಯಲ್ಲಿ ಹುಟ್ಕೊಳ್ತಾ ಇರೋದು. ಜಂಟಿ ನಿರ್ದೇಶಕರು ಬೇಕು ಅಂತಾನೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ? ಹಾಗಿದ್ರೆ ಸರ್ಕಾರದ ಮಾತಿಗೆ, ಸರ್ಕಾರಕ್ಕೆ ಕಿಮ್ಮಕ್ಕು ಇಲ್ವಾ? ಇಲ್ಲಿ ಹಾಕಿದ್ರೆ ಮಾತೆ ಕೇಳಲ್ವಾ ಇವರು ಆಡಿದ್ದೆ ಆಟನ? ಹಾಗಾದ್ರೆ ಪ್ರಶ್ನೆಗಳಿಗಿದೆ. ಪಾಪ ಮಕ್ಕಳು ಹೈರಾಣಾಗಿ ಹೋಗಿದ್ದಾರೆ. ಇವ್ರುಗಳು ಮಾಡುವ ಕಾಟಾಚಾರದ ಕೆಲಸಕ್ಕೆ ಅದರ ಪರಿಣಾಮ ಬೀರೋದು ಯಾರ ಮೇಲೆ? ಮಕ್ಕಳ ಮೇಲೆ. ಪಾಪ ಕೆಲವು ಮಕ್ಕಳುಗಳು ಪೋಷಕರ ಹತ್ರ ಹೇಳ್ಕೊಳ್ತಾರೆ, ಇನ್ನು ಕೆಲವರು ಪಾಪ ಹೇಳ್ಕೊಳ್ಳೋದು ಇಲ್ಲ. ಎಷ್ಟು ಬಾರಿ ಆರೋಗ್ಯ ತಪ್ಪಿದೆಯೋ, ಅನಾರೋಗ್ಯ ಆಗಿದೆಯೋ, ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅಲ್ಲಿನ ಮಕ್ಕಳ ಆರೋಗ್ಯ ಹೇಗಿದೆ ಅಂತ ನಾವು ಇಲ್ಲಿಂದನೇ ಗೆಸ್ ಮಾಡ್ಬೋದು. ಒಂದು ಸ್ವಚ್ಛತೆ ಅನ್ನೋದಿಲ್ಲ. ಅಡುಗೆ ಮನೆಯನ್ನು ಯಾರಾದರೂ ಹೀಗೆಲ್ಲ ಇಟ್ಕೊಳ್ತಾರ? ಇದೆಲ್ಲ ತೊಳ್ಕೊಬೇಕು ತಾನೆ. ಈಗ ಮಧ್ಯಾಹ್ನ ಹಾಕ್ಸಿದ್ಮೇಲೆ ಆಗಾಗ ಸ್ವಲ್ಪ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಿಜವಾಗ್ಲೂ ಕೂಡ ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ಬೇಸರ ಆಗುತ್ತೆ. ಇಂಥ ವಾತಾವರಣದಲ್ಲಿ ಮಕ್ಕಳು ಓದೋದಾದ್ರೂ ಹೇಗೆ? ಅವ್ರ ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಂತ ಯಾಕೆ ಇಷ್ಟು ನಿರ್ಲಕ್ಷ್ಯ? ಯಾರು ಗಮನ ಹರಿಸ್ತಾ ಇಲ್ವಾ? ಹೇಳೋರು ಕೇಳೋರು ಇಲ್ವಾ? ಹಾಗಿದ್ರೆ ಅನಿತಿ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಇರತಕ್ಕಂಥದ್ದು ಇದೇ ಒಂದು ವಾತಾವರಣ. ಯಾಕೆಂದ್ರೆ ಇಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್.ಸಿ. ಮಹದೇವಪ್ಪ ಅವರ ಒಂದು ಜಿಲ್ಲೆ ಇದು, ಜೊತೆಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರ್ತಕ್ಕಂಥದ್ದು. ಇಂತಹ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಈ ತರದ ಒಂದು ಅವ್ಯವಸ್ಥೆ ಇರತಕ್ಕಂಥದ್ದು. ತಮ್ಮ ಮಕ್ಕಳು ಪೌಷ್ಟಿಕ ಆಹಾರ ಸಿಗುತ್ತೆ, ಈಗ ಏನು ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ
ಬಡವರ ಪರವಾಗಿ ನಾವು ಇರ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಹೀಗಾಗಿ ಸರ್ಕಾರಿ ಶಾಲೆಗೆ ಹಾಸ್ಟೆಲ್ಗಳಿಗೆ ಬರತಕ್ಕಂತ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತೆ ಅಂತ ಹೇಳಿ, ಜೊತೆಗೆ ಉತ್ತಮವಾದಂತಹ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಮಕ್ಕಳನ್ನ ತಮ್ಮ ಶಾಲೆಗಳಿಗೆ ಸೇರಿಸುವಂತದ್ದು, ಹಾಸ್ಟೆಲ್ಗಳಿಗೆ ಸೇರಿಸುವಂತ ಒಂದು ಕೆಲಸವನ್ನ ಹೆಚ್ಚಿನದಾಗಿ ಮಾಡ್ತಾರೆ. ಆದ್ರೆ ಬಡವರ ಪರ ಇದ್ದೇವೆ ಅಂತ ಅನ್ನೋ ಒಂದು ಸರ್ಕಾರದಲ್ಲೇ ಈ ತರದ ಒಂದು ಏನು ಅವ್ಯವಸ್ಥೆ ಇರತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವು ಗಮನಿಸಬಹುದು. ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು ಜಿಲ್ಲೆ ಏನಿದೆ, ಈ ಒಂದು ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳೇನಿದ್ದಾವೆ, ಈ ಹಾಸ್ಟೆಲ್ಗಳಲ್ಲಿ ಅಡಿಗೆ ಕೆಲಸವನ್ನ ಮಾಡ್ತಾ ಇರತಕ್ಕಂಥವ್ರನ್ನ ವಾರ್ಡನ್ಗಳಾಗಿ ನೇಮಿಸುವಂತಹ ಒಂದು ಕೆಲಸ, ಅಂದ್ರೆ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಅಲ್ಲಿ ಮೆನು ಏನಿದೆ, ಅಂದ್ರೆ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಕೊಡಬೇಕಾದಂತಹ ಮೆನು ಏನಿರುತ್ತೆ ಊಟ ತಿಂಡಿಯದ್ದು, ಆ ಒಂದು ಊಟ ತಿಂಡಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ಕೊಡದೇ ಇರತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬಂದಿದೆ. ನಾವು ದಾಖಲೆಗಳನ್ನ ಏನು ಜಂಟಿ ನಿರ್ದೇಶಕರ ಕಚೇರಿಯಿಂದಲೇ ಲಭ್ಯವಾಗಿರತಕ್ಕಂಥ ದಾಖಲೆಗಳನ್ನು ಕೂಡ ನಾವು ಅಲ್ಲಿ ತೋರ್ಪಡಿಸ್ತಾ ಇದ್ದೇವೆ. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಎಲ್ಲಿ ಮೂಲವಾಗಿ ಮಾನದಂಡದ ಪ್ರಕಾರ ವಾರ್ಡನ್ಗಳಿದ್ದಾರೋ ಅಲ್ಲಿ ಮೆನುವನ್ನ ಮೇಂಟೈನ್ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಆದ್ರೆ ಎಲ್ಲಿ ವಾರ್ಡನ್ಗಳು ಇಲ್ಲವೋ ಅಲ್ಲಿಗೆ ಏನು ಅಡಿಗೆ ಕೆಲಸದವರು, ಅಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಅಡಿಗೆ ಕೆಲಸದವರಾಗಿ ಬಂದಿರತಕ್ಕಂಥವ್ರು ಏನಿದ್ದಾರೆ ಅವರನ್ನೇ ವಾರ್ಡನ್ಗಳಾಗಿ ನಿಯೋಜನೆ ಮಾಡತಕ್ಕಂಥ ಕೆಲಸವನ್ನು ಏನ್ ಮಾಡಲಾಗಿದೆ. ಆ ಒಂದು ಹಾಸ್ಟೆಲ್ಗಳಲ್ಲಿ ಅಲ್ಲಿ ಸಂಪೂರ್ಣವಾಗಿ ಮೆನುವನ್ನ ಮೇಂಟೈನ್ ಮಾಡದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಲ್ಲಿ ಮಕ್ಕಳಿಗೆ ಕೇವಲ ಆ ತಿಳಿ ಸಾಂಬಾರು ಅನ್ನವನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಅಲ್ಲಿ ಮೆನು ಪ್ರಕಾರ ಏನು ಮೊಟ್ಟೆಯನ್ನ ಕೊಡ್ತಕ್ಕಂಥದ್ದು ಇರ್ಬೋದು, ತರಕಾರಿ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಊಟದ ಮೆನುಗಳೇನಿರ್ತವೆ, ಊಟ ತಿಂಡಿಯ ಮೆನು, ಯಾವುದನ್ನು ಕೂಡ ಮೇಂಟೈನ್ ಮಾಡದೇ ಇರತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಒಂದ್ ಸೆಕೆಂಡ್ ಹೋಲ್ಡ್ ಆನ್. ಇದಕ್ಕೆ ಸಂಬಂಧಪಟ್ಟಂತೆ DSS ಸಂಘದ ಸದಸ್ಯರಾದಂತ ಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈ ಹಾಸ್ಟೆಲ್ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ನೀವು ಭೇಟಿ ಏನಾದ್ರು ಕೊಟ್ಟಿದ್ರೆ ಸರ್? ಮೇಡಮ್, ನಾವು ಮೈಸೂರು ಜಿಲ್ಲೆಯ ಕೆಲವು ಹಾಸ್ಟೆಲ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಓಕೆ. ಅಲ್ಲಿ ಇತ್ತೀಚೆಗೆ ಸರ್ಕಾರಿ ನೌಕರಿಗಳ ನೇಮಕಾತಿ ಇಲ್ಲದೆ ಇರೋದ್ರಿಂದ ಒಂದೊಂದು ತಾಲೂಕಿನಲ್ಲಿ ಇಬ್ಬರುಗಳೇ ವಾರ್ಡನ್ ಇರೋದ್ರಿಂದ 10 ಹಾಸ್ಟೆಲ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಹಾಸ್ಟೆಲ್ನ ಅಡಿಗೆ ಸಹಾಯಕರುಗಳೇನೆ ವಾರ್ಡನ್ ಕೆಲಸನೂ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲದೇನೆ ಬರ್ತಾ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳ ಅಡ್ಮಿಷನ್ ಸಂಖ್ಯೆ ಕ್ಷೀಣಿಸ್ತಾ ಇದಾವೆ ಮೇಡಮ್. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ್ದಾದ್ರು ಅಧಿಕಾರಿಗಳನ್ನ ಭೇಟಿಯಾಗಿದ್ದು ಅವ್ರ ಗಮನಕ್ಕೆ ತಂದಿದ್ದು ಏನಾದ್ರು ಮಾಡಿದ್ರೆ ಸರ್? ಈಗಾಗಲೇ ನಾವು ಸಂಬಂಧಪಟ್ಟಂತ ಜಿಲ್ಲಾ ಜಂಟಿ ನಿರ್ದೇಶಕರನ್ನ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ದೂರನ್ನ ಕೊಟ್ಟಿದ್ವಿ. ಅವರು ಸರ್ಕಾರದಿಂದ ನಮ್ಗೆ ಯಾವುದೇ ನೇಮಕಾತಿಗಳು ಆಗದೆ ಇರೋ ಕಾರಣಕ್ಕಾಗಿ ಈ ತರದ ಸಮಸ್ಯೆಗಳಾಗ್ತಾ ಇದೆ. ನೇಮಕಾತಿ ಪ್ರಕ್ರಿಯೆ ನಡೆದ್ರೆ ಈ ತರದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕೂಡ್ಲೇನೆ ಸರ್ಕಾರ ಮತ್ತೆ ಸಂಬಂಧಪಟ್ಟಂತ ಸಚಿವರು ಇದ್ರ ಬಗ್ಗೆ ಗಂಭೀರವಾದಂತ ಗಮನ ಹರಿಸಿ ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರದ ಒಂದು ನೀತಿ ಇರ್ತದೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಈ ತರದ ಸಮಸ್ಯೆಗಳು ಆಗಲ್ಲ ಮೇಡಮ್. ಅಲ್ಲೇನಾದ್ರು ವಿದ್ಯಾರ್ಥಿಗಳು ಸರಿಯಾದ ರೀತಿಯ ಊಟದ ವ್ಯವಸ್ಥೆಗಳಿರಲ್ಲ, ಯಾರೋ ಊಟದವರು ವಾರ್ಡನ್ ಕೆಲಸ ಸರಿಯಾಗಿ ಮಾಡಲ್ಲ, ಮತ್ತೆ ಒಬ್ಬರಿಗೆ 3 ಹಾಸ್ಟೆಲ್ಗಳು ಕೊಟ್ಟಿರ್ತಾರೆ, ಅವ್ರೆಲ್ಲೋ ಇರ್ತಾರೆ, ಅವ್ರು ಸರಿಯಾದ ರೀತಿ ವಾಚ್ ಮಾಡದೇ ಇರೋದ್ರಿಂದ ಈ ತರದ ಗಂಭೀರವಾದಂತ ಸಮಸ್ಯೆ ಎದುರಾಗ್ತಾ ಇದಾವೆ. ಕೂಡ್ಲೇನೆ ಸರ್ಕಾರ ಈ ವಿಚಾರದಲ್ಲಿ ಕ್ರಮ ವಹಿಸಬೇಕು ಅಂತ ಮಾತನ್ನ ನಾನು ಹೇಳ್ತೀನಿ ಸರ್. ಫೈನ್, ನೀವು ಹೇಳ್ದಂಗೆ ಸರ್ಕಾರದಿಂದ ನೇಮಕಾತಿ ಅನ್ನೋದು ಆಗ್ತಾ ಇಲ್ಲ, ಅದಕ್ಕೆ ಗಮನ ಹರಿಸ್ಬೇಕು ಅಂತ, ಅದೆಲ್ಲ ಓಕೆ ಸರ್. ಬಟ್ ಈಗ ಇರುವವರಾದ್ರೂ ಅಡುಗೆ ಮನೆನ ಮೇಂಟೆನೆನ್ಸ್ ಮಾಡ್ಬೇಕಲ್ಲ, ಸ್ವಚ್ಛವಾಗಿ ಇಟ್ಕೊಳ್ಬೇಕಲ್ಲ, ಅದನ್ನು ಮಾಡೋದಕ್ಕಾಗಲ್ಲ ಅಂತ ಅಂದ್ರೆ ಈ ವೀಕ್ಷಣೆ ಮಾಡೋದಕ್ಕೆ ಅಂತ ಬರೋದು, ತಿಂಗಳ ಚೆಕ್ ಮಾಡೋಕ್ಕೆ ಅಂತ ಬರೋದು, ಆ ಕೆಲಸ ಏನು ಅಧಿಕಾರಿಗಳು ಮಾಡ್ತಾ ಇಲ್ವಾ ಸರ್? ಈಗ ಸರ್ಕಾರದಿಂದ ನಿರ್ಲಕ್ಷ್ಯ ಆಗಿದೆ, ನೇಮಕಾತಿ ಅನ್ನೋದಾಗಿಲ್ಲ, ಫೈನ್. ಇರೋರಾದ್ರೂ ಅಡುಗೆ ಮನೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕಲ್ಲ, ಅದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಲ್ವಾ? ಅಧಿಕಾರಿಗಳಿಗೂ ಮೇಡಮ್ ಈ ತಳವರ್ಗದ ಸಮುದಾಯಗಳ ಮೇಲೆ ಹಿತಾಸಕ್ತಿ ಇರಬೇಕು. ನಾವು ಅವ್ರ ಮೇಲೆ ಯಾರು ಸರಿಯಾದ ರೀತಿನಲ್ಲಿ ಆ ತರದ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ, ಅವ್ರು ಸರಿಯಾದ ರೀತಿ ಊಟನ ಕೊಡ್ತಾ ಇಲ್ಲ ಅವ್ರಿಗೆ ಅಂತಕ್ಕಂಥದ್ದು ಅವರು ವಾಚ್ ಮಾಡಿದ್ರೆ ಇಂಥ ಸಮಸ್ಯೆಗಳು ಆಗೋದಿಲ್ಲ ಮೇಡಮ್. ಅಧಿಕಾರಿಗಳಲ್ಲಿ ಒಂಥರ ಈ ತರದ ಬೇಜವಾಬ್ದಾರಿತನ ಇರುತ್ತೆ. ಕಾಲಕ್ಕೆ ಅವರು ಸರ್ಪ್ರೈಸ್ ವಿಸಿಟ್ ನ ಕೊಟ್ಟು ಸಂಬಂಧಪಟ್ಟವ್ರ ಮೇಲೆ ಕ್ರಮ ಜರುಗಿಸಿದ್ದಾದ್ರೆ ಇಂಥ ಸಮಸ್ಯೆಗಳು ಮರುಕಳಿಸಲ್ಲ. ಈಗ ಒಂದು ಹಾಸ್ಟೆಲ್ ನಲ್ಲಿ 20-30 ಹುಡುಗರು ಇರ್ತಾರೆ ಅಂತ ಒಂದು 1/2 ಲೀಟರ್ ಹಾಲು ತಗೊಂಡೋಗಿ ಅವ್ರಿಗೆ ಏನೋ ಕೊಡುವಂತದ್ದು, ಸರಿಯಾದ ರೀತಿ ಸೋಪ್ ಆಗ್ಲಿ, ಪೇಸ್ಟ್ ಆಗ್ಲಿ, ಈ ತರದ ವ್ಯವಸ್ಥೆಗಳನ್ನ ಮಾಡ್ಕೊಡದೇ ಇರೋಂಥದ್ದಾಗ್ಲಿ, ಈ ತರದ ಎಲ್ಲವೂ ಸಮಸ್ಯೆಗಳು ಹಾಸ್ಟೆಲ್ಗಳಿದಾವೆ. ಶೌಚಾಲಯಗಳನ್ನ ಕ್ಲೀನ್ ಮಾಡದೇ ಇರೋಂಥದ್ದಾಗಿರ್ಬೋದು, ಈ ತರ ಗಂಭೀರವಾದಂತ ಸಮಸ್ಯೆಗಳಿದಾವೆ. ಆ ಕಾರಣಕ್ಕಾಗೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಹಾಸ್ಟೆಲ್ಗಳಲ್ಲಿ ಇತ್ತೀಚೆಗೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ದಾಖಲಾಗ್ತಾ ಇದಾವೆ. ಓಕೆ, ಫೈನ್. ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ.
ಇದೆಲ್ಲ ತೊಳ್ಕೊಬೇಕು ತಾನೆ. ಈಗ ಮಧ್ಯಾಹ್ನ ಹಾಕ್ಸಿದ್ರು ಹಾಗಾದ್ರೆ ಸ್ವಲ್ಪ